ನೋಡು ಗುರು ಹುಡುಗನ ಕಲೆ ವೀಲಿಂಗ್ ಎಷ್ಟು ಸಗದ ಮಾಡ್ತಾನೆ ಅಂತ. ಇನ್ನೊಂದ್ಸಲ ಮಾಡು ಬ್ರೋ, ಕೆಳಗಡೆ ಬಿಟ್ಟು ಡೌನ್. ಹಾಂ ಅವ್ರೇಕ್ ಬಾರ್ ನೋಡಿ. ಮುಂದಿನ ವೀಲಿಂಗ್ ಮಾಡೋ ಅಂಥ ಹುಡುಗ ಇವರೇ. ಹೆಂಗೆ ಮಾಡ್ತಾಯಿದ್ದಾರೆ ವೀಲಿಂಗ್ ಅಂತ, ಅದು ಚಿಕ್ಕ ಟಾಯ್ ಸೈಕಲಲ್ಲೇ ಮಾಡ್ತಾಯಿದ್ದಾರೆ ನೋಡಿ. ಇವಾಗ ಟೈಮು 11:15 ಆಗಿದೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ ಇದ್ದಾನೆ ಗುರು. ಒಂದು 5 ನಿಮಿಷ ಎಲ್ಲೂ ನಿಂತ್ಕೊಳಕ್ಕೆ ಬಿಡ್ತಾಯಿಲ್ಲ, ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ ಇದ್ದೆ. ಈಗ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಣ ಅಂತ ಬಂದೆ. ಸೊ ಆಲ್ರೆಡಿ ಈಗ ಇನ್ನೊಂದು ಆರ್ಡರ್ ಕೂಡ ಬಂದಿದೆ. ಈಗ ಆ ಆರ್ಡರ್ನ ಪಿಕಪ್ ಮಾಡೋದು. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನೋಡಿ ಝೊಮ್ಯಾಟೊ ಟಿ ಶರ್ಟ್ ಹಾಕೊಂಡಿನಿ. ಅಂದರೆ ಚಾಲೆಂಜಿನ ಇವತ್ತು 4ನೇ ದಿನ. ಸೊ 4ನೇ ದಿನದಲ್ಲಿ ನಾನು ಮಾಡ್ತಾಯಿದ್ದೀನಿ ಝೊಮ್ಯಾಟೊ. ಅಂದರೆ ಫಸ್ಟ್ ಡೇ ಝೊಮ್ಯಾಟೊ ಆಯಿತು, ಸೆಕೆಂಡ್ ಡೇ ಸ್ವಿಗ್ಗಿ, ಥರ್ಡ್ ಡೇನು ಝೊಮ್ಯಾಟೊ, ಇವಾಗ 4th ಡೇ ಕೂಡ ಝೊಮ್ಯಾಟೊನೇ ಮಾಡ್ತಾಯಿದ್ದೀನಿ. ಅಂದರೆ ಸಂಡೇ ಅರ್ನಿಂಗ್ ಚೆನ್ನಾಗಾಗುತ್ತೆ. ಅಂದರೆ 1500ಕ್ಕೆ 800 ರೂಪಾಯಿ ಇನ್ಸೆಂಟಿವ್ ಇದೆ. ಸೊ ನನ್ನ ಟಾರ್ಗೆಟ್ ಬಂದು 2300 ರೂಪಾಯಿ ಅರ್ನಿಂಗ್ ಆಗುತ್ತೆ ಅಂತ. ಸೊ ಹೋಗಿ ಫೀಲ್ಡಿಗೆ ಹೋಗಿ ನೋಡೋಣ ಅರ್ನಿಂಗ್ ಅಷ್ಟೇ ಆಗುತ್ತಾ ಇಲ್ಲ ಇನ್ನೂ ಕಮ್ಮಿ ಆಗುತ್ತಾ ಇಲ್ಲ ಇನ್ನೂ ಜಾಸ್ತಿ ಆಗುತ್ತಾ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತೀರಾ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲಿ ವೀಡಿಯೋ ನೋಡ್ತಾಯಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಹೋಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅಂದರೆ ಟೈಮ್ ಇವಾಗಿನ್ನ 8:30, ಗಿಗ್ 9 ಗಂಟೆಯಿಂದ 12 ಗಂಟೆವರೆಗೂ ಬುಕ್ ಮಾಡಿದ್ದೀನಿ. ಸೊ ಇನ್ನೂ 1/4 ಗಂಟೆ ಟೈಮ್ ಇದೆ. ಸೊ 1/4 ಗಂಟೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ. ಅಂದರೆ ನನ್ನ ರೂಮಲ್ಲೇ ಲಾಗಿನ್ ಆಗುತ್ತೆ. ಸೊ ಏನು ತೊಂದರೆ ಇಲ್ಲ, ಇಲ್ಲೇ ಲಾಗಿನ್ ಆಗಿಬಿಟ್ಟು ಹೋಗಿ ತಿಂಡಿ ತಿನ್ಕೊಂಡು ಸೀದಾ ಫೀಲ್ಡಿಗೆ ಹೋಗೋದು. ನೋಡಿ ಡ್ಯೂಟಿಗೆ ಹೋಗ್ತಿನ್ನ ಮುಂಚೆ ನಮ್ಮಮ್ಮ ರವೆ ಉಂಡೆ ಮಾಡಿ ಕೊಟ್ಟು ಕಳಿಸಿದೆ. ಸೊ ಇದನ್ನು ತಿನ್ನೋಣ. ಅಂದರೆ ಮನೆ ಫುಡ್ ತುಂಬ ಮಿಸ್ ಮಾಡ್ಕೊತಾ ಇದೆ. ಸೊ ಇವಾಗ ನನ್ನ ಹತ್ರ ಇರೋದು ಮನೆ ಫುಡ್ಡು ಇದೇನೆ. ಅಂದರೆ ನೀವು ಹೋಟ್ಲಲ್ಲಿ ಎಷ್ಟೇ ದುಡ್ಡು ಕೊಡ್ತೀನಿ ಏನೇ ತಿನ್ನು ಮನೆ ಫುಡ್ ತಿನ್ನೋಂಗಾಗಲ್ಲ. ಸೊ ಇದು ತಿಂದರೆ ಏನೋ ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಹೆಂಗೋ ಮನೆ ಫುಡ್ಸ್ ಇದೆಯಲ್ಲ ಅಂತ. ಸೊ ನಾನು ಊರಿಗೆ ಹೋಗ್ತೀನಿ ಅಂತಿದ್ದಂಗೆ ನಮ್ಮಮ್ಮ ಅವತ್ತೇ ಮಾಡಿ ಕೊಟ್ಟು ಕಳಿಸಿದೆ. ಸೊ ಇವಾಗ ರವೆ ಉಂಡೆ ತಿಂದ್ಬಿಟ್ಟು ಆಮೇಲೆ ಡ್ಯೂಟಿಗೆ ಹೋಗೋಣ. ಟೇಸ್ಟ್ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು. ಮನೆ ಟೇಸ್ಟು ನೀವು ಎಷ್ಟೇ ದುಡ್ಡು ಕೊಟ್ಟು ಏನೇ ಮಾಡಿದ್ರು ಹೋಟ್ಲಲ್ಲಿ ಸಿಗೋಲ್ಲ ಗುರು. ಮನೆ ಟೇಸ್ಟು. ಇನ್ನೂ 9 ಗಂಟೆಗೆ ಇರೋ ಟೈಮು, ಇನ್ನೂ ಟೈಮ್ ಇದೆ. ಸೊ ನಿಧಾನಕ್ಕೆ ರವೆ ಉಂಡೆ ತಿಂದ್ಬಿಟ್ಟು ಆಮೇಲೆ ಲಾಗಿನ್ ಆಗ್ಬಿಟ್ಟು ಹೋಗಿ ಡ್ಯೂಟಿ ಮಾಡೋಣ. ಸೊ ಝೊಮ್ಯಾಟೊಗೆ ಲಾಗಿನ್ ಅದೇ. ಸೊ ಲಾಗಿನ್ ಆಗ್ತಿದ್ದಂಗೆ ಅದೇನಪ್ಪ ರೂಮಲ್ಲಿ ಇದ್ದಾಗೇ ಆರ್ಡರ್ ಕೊಟ್ಟಿದ್ದಾನೆ. ಅಂದರೆ ರೆಸ್ಟೋರೆಂಟ್ ಕೂಡ ಅಲ್ಲೇ ಫುಡ್ಡು ರೆಡಿ ಮಾಡಿದ್ದಾರೆ. ಸೊ ಫಸ್ಟ್ ಇವಾಗ ಹೋಗ್ಬಿಟ್ಟು ಫಸ್ಟ್ನೇ ಆರ್ಡರ್ ಕೊಟ್ಟಾದ್ಮೇಲೆ ತಿಂಡಿ ಮಾಡೋಣ. ಅಂದರೆ ಫಸ್ಟ್ನೇ ಆರ್ಡರ್ ಕಂಪ್ಲೀಟ್ ಆದಮೇಲೆ ತಿಂಡಿ ಮಾಡೋಕ್ಕೆ ಸೈನ್ ಸಿಗುತ್ತೋ ಇಲ್ಲಾಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಆಗ್ತಾನೋ ಅದು ಕೂಡ ಗೊತ್ತಿಲ್ಲ. ಸೊ ಗ್ಯಾಪ್ ಸಿಕ್ತಾಗ ತಿಂಡಿ ಮಾಡ್ಕೊಬೇಕು ಇವತ್ತು. ಸೊ ಬನ್ನಿ ಹೋಗೋಣ ಬ್ಯಾಗ್ ತೊಗೊಂಡು ಝೊಮ್ಯಾಟೊದು. ಸ್ವಿಗ್ಗಿ ಬೈ ಬ್ರೋ ತಗೊಂಡೋಗಿ ಲಾಕ್ ಮಾಡ್ಕೊಂಡು ಹೋಗೋಣ. ಸೊ ನೋಡಿ ಇವಾಗ ನಮ್ಮ ಐರಾವತ ರೆಡಿ ಆಗಿದ್ದಾನೆ. ಅಂದರೆ ಝೊಮ್ಯಾಟೊ ಬ್ಯಾಗ್ ಕಟ್ತೆ. ಈಗ ಡೈರೆಕ್ಟಾಗಿ ಆರ್ಡರ್ ಪಿಕ್ ಮಾಡೋ ಹತ್ರ ಹೋಗೋಣ. ಆರ್ಡರ್ ಪಿಕ್ ಆದ್ಮೇಲಿಂದ ಸೊ ತಿಂಡಿ ಮಾಡೋಣ. ಫಸ್ಟಿಗ ಹೋಗಿ ಡೈರೆಕ್ಟಾಗಿ ಆರ್ಡರ್ ಪಿಕ್ ಮಾಡೋಣ ಬನ್ನಿ. ನೋಡಿ ಮೊದಲನೇ ಆರ್ಡರ್ ಪಿಕಪ್ ಮಾಡಿದೆ. ಅಂದರೆ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಗುರು. ತಿರ್ಗಾ ಮಾತಾಡೋದೆಲ್ಲ ಕೇಳಿಸ್ತಾರೆ ನೀಟಾಗಿ ಅನಿಸುತ್ತೆ. ಮೂಗು ಕೊಟ್ಕೊಂಬಿಟ್ಟಿದೆ. ನೋಡಿ ಆರ್ಡರ್ ಪಿಕ್ ಮಾಡಿದೆ. ಕಸ್ಟಮರ್ ಲೊಕೇಶನ್ ಬಂದು ಇಲ್ಲಿಂದ 5.8 ಕಿಲೋಮೀಟರ್ ಇದೆ. ಅಂದರೆ ನೋಡಿ ಇದೇ ರೆಸ್ಟೋರೆಂಟಿಂದ ತೊಗೊಂಡೋಗ್ತಾ ಇರೋದು. ತಾಳ್ಸೇರಿ ರೆಸ್ಟೋರೆಂಟಿಂದ ತೊಗೊಂಡೋಗ್ತಾಯಿದ್ದೀನಿ. ಸೊ 6 ಕಿಲೋಮೀಟರ್ ಇದೆ. ಹೋಗಿ ಬೇಗ ಡ್ರಾಪ್ ಮಾಡಿಬಿಡೋಣ. ನೋಡಿ ಆರ್ಡರ್ ತೊಗೊಂಬಂದಿನಲ್ಲ, ಅಂದರೆ ಕಸ್ಟಮರು ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಅಂದರೆ 202 ಅಂತ ಹಾಕಿದ್ದಾರೆ. ಸೊ ಒಳಗಡೆ ಹೋಗಿ ನೋಡೋಣ. ಅಂದರೆ 202 ಅಲ್ಲಿ ಕೇಳಿ ನೋಡೋಣ. 202 ಇದ್ದರೆ ಈ ಆರ್ಡರ್ನ ಡೆಲಿವರ್ ಮಾಡೋಣ, ಇಲ್ಲಾಂದರೆ ಕಸ್ಟಮರ್ ಸಪೋರ್ಟಿವ್ಗೆ ನೋಡಿ ತೊಗೊಂಡೋಗಿ ಕೊಡುವ. 202 ನೋಡಿ ಮೇಲ್ಗಡೆ ಹೋಗಿ ಕೊಟ್ಟು ಬಂದೆ. ಅಂದರೆ ಅವ್ರು ಫೋನ್ ಪಿಕ್ ಮಾಡಿಲ್ಲ. ಅಲ್ಲಿ ಹೋಗಿ ಬೆಲ್ ಮಾಡೋರು ಕೂಡ ಲೇಟಾಗಿ ಬಂದರು. ಸೊ ಏನು ಮಾಡೋಕ್ಕಾಗಲ್ಲ, ಹೋಯೋ ರೂಮ್ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದೇನು ಅನ್ಕೊಬೇಕು ಅಂದರೆ ಅಮೌಂಟ್ ಎಷ್ಟು ಕೊಟ್ಟ ಅಂದರೆ ಈ ಆರ್ಡರ್ಗೆ ಫಸ್ಟ್ನೇ ಆರ್ಡರ್ ಕಂಪ್ಲೀಟ್ ಮಾಡ್ತೀನಿ. ನನಗೆ ಅಮೌಂಟ್ ಕೊಟ್ಟಿದ್ದು 62 ರೂಪಾಯಿ. ಅಂದರೆ 5.8 ಕಿಲೋಮೀಟರ್ ಬಂದಿದ್ದೀನಿ. ಸೊ ಅದನ್ನು ಕೂಡ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ. ಇಲ್ಲ ಫಸ್ಟು ತಿಂಡಿ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ಎಲ್ಲರೂ ತಿಂಡಿ ಸಿಕ್ಕರು ಫಸ್ಟು ತಿಂಡಿ ಮಾಡ್ಕೊಂಬೋಣ, ಆಮೇಲೆ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಅಂದರೆ ಆಫ್ಲೈನ್ಗೆ ಏನು ಹೋಗಲ್ಲ. ಆರ್ಡರ್ ಬಂದರೆ ಡ್ಯೂಟಿ ಮಾಡ್ತೀನಿ, ನಾನು ಹಂಗೆ ಹೋಗ್ತಾ ತಿಂಡಿ ಮಾಡ್ಕೊಂಡು ಹೋಗ್ತೀನಿ. ನೋಡಿ 2ನೇ ಆರ್ಡರ್ ಕೂಡ ಪಿಕಪ್ ಮಾಡ್ಕೊಂಬಂದೆ. ಉಡುಪಿ ರುಚಿಯಿಂದ ಬಂದಿತ್ತು. ಬನ್ನಿ ಈ ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿ ಆಮೇಲೆ ತಿಂಡಿ ಮಾಡೋಣ.
ಅಂದರೆ ಒಂದೊಂದು ಸತಿ ನನಗೆ ಅದೇ ಡೌಟ್ ಗುರು. ಆಮೇಲೆ ತಿಂಡಿ ಮಾಡೋಕ್ಕೂ ಟೈಮ್ ಸಿಗೋಲ್ಲ, ಹಂಗೆ ಮಾಡ್ಬಿಡ್ತಾನೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಕೊಟ್ಬಿಡ್ತಾನೆ, ಆಮೇಲೆ ಲಾಸ್ಟಿಗೆ ಒಂದು ಸಲ ಕುಂಡ್ರಿಸ್ಬಿಡ್ತಾನೆ. ಅಂದರೆ ಟೈಮ್ ಇಲ್ದಿ ಟೈಮಲ್ಲಿ ಕೂಡಿಸ್ಬಿಡ್ತಾನೆ, ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನೋಡಿ ಝೊಮ್ಯಾಟೋದೇನಾರು ಆರ್ಡರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅಂದರೆ ನಾನ್ ಸ್ಟಾಪ್ ಕೊಡ್ತಾನೆ ಇರ್ತಾನೆ. ಅಕಸ್ಮಾತ್ ನಾನು ನಿಲ್ಲಿಸ್ತಾ ಅಂದರೆ ಕೊಡೋದೇ ಇಲ್ಲ ಗುರು. ಸೊ ನೋಡಿ ಇವಾಗ ಟಿಫನ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ, ಹಂಗೆ ಕೊಡ್ತಾನೆ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ 3 ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಟ್ಟ. ನಾನು ಟಿಫನ್ ಮಾಡೋಣ ಅಂದ್ಕೊಳ್ತೀನಿ, ಆರ್ಡರ್ ಕೊಡ್ತಾನೆ. ಟಿಫನ್ ಮಾಡೋಣ ಅಂದ್ಕೊಳ್ತೀನಿ, ಆರ್ಡರ್ ಕೊಡ್ತೀನಿ. ಅಂದರೆ ಓಕೆ ಬಿಡ್ತಾಯಿಲ್ಲ, ಅಂದರೆ ಆರ್ಡರ್ ಕಂಪ್ಲೀಟ್ ಆಗ್ತಿದ್ದಂಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ ಇದ್ದಾನೆ. ಸೊ ಕೊಡಲಿ, ಸೊ ನಮ್ಗೆ ಈಸಿ ಆಗುತ್ತಲ್ಲ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ, ಬೇಗ ಕಂಪ್ಲೀಟ್ ಮಾಡ್ಬೋದು. ಅದಕ್ಕೋಸ್ಕರ ಬನ್ನಿ ಇದು ಹೋಗಿ ಡ್ರಾಪ್ ಮಾಡೋಣ. ನೋಡೋರು ಹುಡುಗನ ಕಲೆ ವೀಲಿಂಗ್ ಎಷ್ಟು ಸಗದ ಮಾಡ್ತಾನೆ ಅಂತ. ಇನ್ನೊಂದು ಸಲ ಮಾಡಿಬ್ರು, ಕೆಳಗಡೆ ಬಿಟ್ಟು ಡೌನ್. ಹಾಂ ಅವ್ರಿಗೆ ಬಾರ್ ನೋಡಿ, ಮುಂದಿನ ವೀಲಿಂಗ್ ಮಾಡೋ ಅಂಥ ಹುಡುಗ ಇವರೇ. ಹೆಂಗೆ ಮಾಡ್ತಾಯಿದ್ದಾರೆ ವೀಲಿಂಗ್ ಅಂತ, ಅದು ಚಿಕ್ಕ ಟಾಯ್ ಸೈಕಲಲ್ಲೇ ಮಾಡ್ತಾಯಿದ್ದಾರೆ. ಹುಡುಗರು ಒಂದೊಂದೆಲ್ಲ ಸ್ಟಂಟ್ ಮಾಡೋದು. ಚಿಕ್ಕ ವಯಸ್ಸಲ್ಲೇ ಹುಡುಗ ಹೆಂಗೆ ಸ್ಟಂಟ್ ಮಾಡ್ತಾಯಿದ್ದೆಲ್ಲ ಅಂತ. ಯು ವಿಲ್ ಬಿಕಮ್ ಎ ಸ್ಟಂಟ್ ಮಾಸ್ಟರ್. ಸೈಕಲಲ್ಲೇ ಸ್ಟಂಟ್ ಮಾಡ್ತೀಯಾ ನೋಡಿ. ಓಕೆ, ಚಿಕ್ಕ ಬೈಸಿಕಲಲ್ಲಿ ಎಂತೆಂಥ ಸ್ಟಂಟ್ ಮಾಡ್ತಾನೆ. ಮಾಡ ಇನ್ನೂ ಸ್ಟಂಟ್ ಯಾವ್ದಾರು ಆಮೇಲೆ ಹಿಂದಕ್ಕಿಂತ ಹೊಟಾಬಿಟ್ಟಿಯ ಬ್ರೋ. ಹೋಗೋಣ ಗುರು, ಹುಡುಗ ಸ್ಟಂಟ್ ಮಾಡ್ತಾನೆ. ಹಾಂ ನೋಡ್ರಿ, ನೋಡಿ ಇವತ್ತಿನ ಟಿಫನ್ ಬಂದು ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ತಗೊಂಡಿನಿ. ಅಂದರೆ ಸಂಡೇ ಸಿಗುತ್ತಂತೆ ಸ್ಪೆಷಲು. ಸೊ ಅದಕ್ಕೋಸ್ಕರ ಉಪ್ಪಿಟ್ಟು ಕೇಸರಿ ಭಾತ್ ತೊಗೊಂಡಿನಿ. ಅಂದರೆ ಟಿಫನ್ ಮಾಡೋಕ್ಕೂ ಟೈಮ್ ಇಲ್ಲ ಗುರು. ಆಲೇ ಇನ್ನೊಂದು ಆರ್ಡರ್ ಬಂದಿದೆ, ಬೇಗ ಟಿಫನ್ ಮಾಡ್ಕೊಂಡು ತಿರ್ಗಾ ಇನ್ನೊಂದು ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ ಹೋಗಬೇಕು. ಸೊ 50 ರೂಪಾಯಿದು ಆರ್ಡರ್ ಮತ್ತೊಮ್ಮೆ ಬಂದಿದೆ. ಸೊ ಅದನ್ನು ಕೂಡ ಹೋಗಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕು. ಒಳಗಡೆ ಇದ್ದೀನಿ, ಅಂದರೆ ಇನ್ನೊಂದು ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿ, ಬಟ್ ಇನ್ನೊಂದು ಆರ್ಡರ್ ಬಂದಿದೆ ಈಗ. ಸೊ ಆರ್ಡರ್ನ ಕೂಡ ಈಗ ನಾವು ಕಂಪ್ಲೀಟ್ ಮಾಡಬೇಕು. ಅಂದರೆ ಇವಾಗ ನೀವು ನೋಡ್ತಾ ಇರೋದು ಮಿರರಲ್ಲಿ ರೆಕಾರ್ಡ್ ಆಗ್ತಾಯಿದೆ ಅದು. ಸೊ ಗ್ರೌಂಡ್ ಫ್ಲೋರಿಗೆ ಬಂತು. ಸೊ ಆಚೆ ಹೋಗ್ಬೇಕು ಇವಾಗ, ಬನ್ನಿ ಹೋಗೋಣ. ನೋಡಿ ಇನ್ನೊಂದು ಆರ್ಡರ್ ಕೂಡ ಬಂದಿತ್ತು, ಇನ್ನೊಂದು ಆರ್ಡರ್ ಕೂಡ ಪಿಕಪ್ ಮಾಡಿದ್ದೀನಿ. ಅಂದರೆ ನಿಮಗೆ ಅಲ್ಲಿ ಲಿಫ್ಟಲ್ಲಿ ಹೇಳ್ತಲ್ಲ ಇನ್ನೊಂದು ಆರ್ಡರ್ ಬಂದಿದೆ ಅಂತ. ಸೊ ಆ ಆರ್ಡರ್ ಇದು. ಸೊ ಮಾಲಲ್ಲಿ ಬಂದಿತ್ತು, ಅಂದರೆ ಮಾಲ್ ಒಳಗಡೆ ಹೋಗಿಲ್ಲ ಕೂಡ ಹೆಂಗೋ ಆಚೆ ಇತ್ತು. ಸೊ ಈ ಮಾಲ್ ಆರ್ಡರ್ಗಳು ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಅಂದರೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತಲ್ಲ. ಅದಕ್ಕೋಸ್ಕರ ಬನ್ನಿ ಆರ್ಡರ್ನ ಹೋಗಿ ಡೆಲಿವರ್ ಮಾಡೋಣ. ನೋಡಿ ಇವಾಗ ಟೈಮು 11:15 ಆಗಿದೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ ಇದ್ದಾನೆ ಗುರು. ಒಂದು 5 ನಿಮಿಷ ಎಲ್ಲೂ ನಿಂತ್ಕೊಳಕ್ಕೆ ಬಿಡ್ತಾಯಿಲ್ಲ, ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ ಇದ್ದೆ. ಈಗ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಣ ಅಂತ ಬಂದೆ. ಸೊ ಆಲ್ರೆಡಿ ಈಗ ಇನ್ನೊಂದು ಆರ್ಡರ್ ಕೂಡ ಬಂದಿದೆ. ಈಗ ಆ ಆರ್ಡರ್ನ ಪಿಕಪ್ ಮಾಡ್ಕೋಬೇಕು. ಆಮೇಲೆ ಸಂಡೇ ಒಂದು ಡ್ಯೂಟಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನೋಡಿ ರೋಡ್ ಎಷ್ಟು ಖಾಲಿ ಇದೆ ಅಂತ. ಸೊ ನೀವು ಇದೇನಾದ್ರು ಬೇರೆ ಟೈಮಲ್ಲಿ ಬಂದರೆ ರೋಡ್ ಹೆಂಗೆ ಎಷ್ಟು ಬ್ಯುಸಿ ಇರುತ್ತೆ ಅಂದರೆ ರೋಡ್ ಕ್ರಾಸ್ ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ಕಷ್ಟ ಇರುತ್ತೆ, ಅಷ್ಟು ಬ್ಯುಸಿ ಇರುತ್ತೆ. ಇದೇ ರೋಡ್ ಅಂತಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೋಡು ಅಷ್ಟೇ ಸಂಡೇ ಹೊತ್ತು ಫ್ರೀಯಾಗಿರುತ್ತೆ. ಎಲ್ಲೋ ರೇರು, ಅಂದರೆ ತುಂಬ ಟ್ರಾಫಿಕ್ ಇರೋದು ರೇರ್ ಕೇಸಸ್ಸು. ಅಂದರೆ ನೈಟ್ ಮೇಲೆ ಆಗುತ್ತೆ ಟ್ರಾಫಿಕ್ಕು, ಬಟ್ ಬೆಳಗ್ಗೆ ಹೊತ್ತು ಡ್ಯೂಟಿ ಮಾಡೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಟ್ರಾಫಿಕ್ ಮಾತ್ರ ತುಂಬ ಕಮ್ಮಿ ಇರುತ್ತೆ, ಆರಾಮಾಗಿ ಮಾಡ್ಬೋದು. ಡೈಲಿ ಇದೇ ಥರ ಸಂಡೇ ಥರದೇ ಇಟ್ಬಿಟ್ರಂತೂ ಸಖತ್ತಾಗಿರುತ್ತೆ ನಮಗೆ. ಆಮೇಲೆ ಆರ್ಡರ್ ಅರ್ನಿಂಗು ಜಾಸ್ತಿ ಕೊಡ್ತಾನೆ, ಆರ್ಡರು ಜಾಸ್ತಿ ಇರುತ್ತೆ. ಪ್ರತಿದಿನವೂ ಸಂಡೇ ಆದರೆ ಸಖತ್ತಾಗಿರುತ್ತೆ ನಮಗೆ. ಬಟ್ ಪ್ರತಿದಿನ ಸಂಡೇ ಹಾಕಾಗಲ್ಲ. ಸೊ ಸಿಕ್ಕಿದಿನ ಸಂಡೇ ಎಂಜಾಯ್ ಮಾಡ್ಕೊಂಡು ಡ್ಯೂಟಿ ಮಾಡೋಣ. ಬನ್ನಿ ಹೋಗಿ ಆರ್ಡರ್ ಪಿಕಪ್ ಮಾಡೋಕ್ಕೆ ಹೋಗೋಣ. ನೋಡಿ ಈ ಆರ್ಡರ್ದು ರೆಸ್ಟೋರೆಂಟ್ ಹತ್ರ ಬಂದು ರೀಚ್ ಆದೆ. ಅಂದರೆ ಇಲ್ಲಿ ನೋಡಿ ಇದು ಗಿಲ್ಲೀಸ್ ಅಂತ. ಅಂದರೆ ಇದ್ರೊಳಗಡೆ ಒಂದು ಕ್ಲೌಡ್ ಕಿಚನ್ ಇದೆ. ಅಂದರೆ ರೆಗ್ಯುಲರಾಗಿ ಡ್ಯೂಟಿ ಮಾಡೋರ್ಗಾದ್ರೆ ಸ್ವಿಗ್ಗಿಯವ್ರಿಗಾದ್ರೆ ಗೊತ್ತಾಗೋಗುತ್ತೆ. ಬಟ್ ಝೊಮ್ಯಾಟೋದಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಸೊ ರೆಸ್ಟೋರೆಂಟಿಂದು ಫೋಟೋ ತೋರಿಸುತ್ತೆ. ರೆಸ್ಟೋರೆಂಟಿಂದು ಫೋಟೋ ತೋರಿಸೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ಅಕಸ್ಮಾತ್ ಏನೋ ಇದೇ ಆರ್ಡರ್ ಸ್ವಿಗ್ಗಿ ಆದರೆ ಅಕಸ್ಮಾತ್ ಇಲ್ಲಿ ನೋಡಿ ಯಾರೊಬ್ಬರು ಇಲ್ಲ ಅಂದರೆ ಸಖತ್ ಕಷ್ಟ ಆಗುತ್ತೆ ಈ ಥರ ರೆಸ್ಟೋರೆಂಟ್ಗಳು ಹುಡ್ಕೋಕ್ಕೆ. ಬನ್ನಿ ಅದು ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಅಂದರೆ ಕ್ಲೌಡ್ ಕಿಚನ್ ಒಳಗಡೆ ಮಾಡ್ಕೊಂಡಿರ್ತಾರೆ, ಬಟ್ ಹೆಸರು ನೀಟಾಗಿ ಹಾಕ್ಕೊಂಡ್ರಲ್ಲ. ಅಂದರೆ ರೆಗ್ಯುಲರಾಗಿ ಮಾಡೋರು ಗೊತ್ತಾಗೋಗುತ್ತೆ. ಅಂದರೆ ಝೊಮ್ಯಾಟೋದಲ್ಲಿ ಹುಡ್ಕೋದು ಈಸಿ. ನೀವು ಸ್ವಿಗ್ಗಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಹೇಳ್ತಾ ಇರೋದು, ಸ್ವಿಗ್ಗಿ ಮಾಡ್ತಾಯಿದ್ದೀರ ಅಂದರೆ ಈ ಥರ ರೆಸ್ಟೋರೆಂಟ್ ಹುಡ್ಕೋದು ಸ್ವಲ್ಪ ಕಷ್ಟ ಆಗಿ ಫುಲ್ ಹೋಗುತ್ತೆ. ಸೊ ಝೊಮ್ಯಾಟೋದಲ್ಲಿ ಈ ಥರ ರೆಸ್ಟೋರೆಂಟ್ಗಳನ್ನ ಈಸಿಯಾಗಿ ಹುಡ್ಕೋದು, ಯಾಕಂದರೆ ಒಂದು 5-6 ಫೋಟೋ ಇರ್ತವೆ. ಸೊ ಅದರಿಂದ ಬನ್ನಿ ಹೋಗಿ ಆರ್ಡರ್ ಪಿಕಪ್ ಮಾಡೋಣ. ಹೋಗ್ಬಿಟ್ಟು ಆರ್ಡರ್ ನಂಬರ್ ಹೇಳಬೇಕು 3446
ಅದೇ ಆರ್ಡರ್ ತೊಗೊತಿದ್ದೀನಿ, ಪಿಕ್ ಮಾಡಬೇಕು. ಸೊ ನನ್ನ ಹತ್ರ ಒಂದೇ ಮೊಬೈಲ್ ಇರೋ ಕಾರಣ ರೆಕಾರ್ಡನ್ನು ಆಫ್ ಮಾಡಿಬಿಟ್ಟು ಪಿಕ್ ಮಾಡಬೇಕು. ಸೊ ಬನ್ನಿ ಗಾಡಿ ಒಳಗಡೆ ಇಟ್ಬಿಟ್ಟು ಪಿಕ್ ಮಾಡೋಣ. ಅಂದರೆ ಇದೊಂದು ಅಡ್ವಾಂಟೇಜ್, ಎಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ಝೊಮ್ಯಾಟೋದಲ್ಲಿ ರೆಸ್ಟೋರೆಂಟ್ ಹುಡ್ಕೋದು ಈಸಿ, ಝೊಮ್ಯಾಟೋದಲ್ಲಿ. ಸ್ವಿಗ್ಗಿಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೊಸಬ್ರಿಗೆ. ಹಳಬ್ರಿಗೆ ಈಸಿಯಾಗಿ ಹುಡುಕ್ತಾರೆ, ಅಂದರೆ ಬಂದು ಪ್ರಾಕ್ಟೀಸ್ ಇರುತ್ತೆ. ಸೊ ಅದರಿಂದಾಗಿ ಈಸಿಯಾಗಿ ಹುಡುಕ್ತಾರೆ. ಹೊಸಬ್ರಿಗಾದರೆ ಸ್ವಿಗ್ಗಿಲಿ ಈ ಥರ ರೆಸ್ಟೋರೆಂಟ್ ಹುಡ್ಕೋದು ಕಷ್ಟ. ಬನ್ನಿ ಗಾಡಿ ಒಳಗಡೆ ಇಟ್ಬಿಟ್ಟು ಹೋಗಿ ಡೆಲಿವರ್ ಮಾಡೋಣ. ಅಂದರೆ ಆರ್ಡರೇನೋ ಬ್ಯಾಕ್ ಟು ಬ್ಯಾಕ್ ಕೊಡ್ತಾವನೇ ಗುರು, ಹಿಂಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಸೀದಾ ಈಗ ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಣ. ಇನ್ನೂ ಪಿಕಪ್ ಮಾಡಿಲ್ಲ, ಒಂದೊಂದ್ಸಲ ಪಿಕಪ್ ಮಾಡೋದು ಮರ್ತೇ ಹೋಗ್ಬಿಡ್ತೀನಿ. ಪಿಕಪ್ ಮಾಡಿಬಿಡ್ತೀನಿ ತಡೀರಿ. ಸೊ ನೋಡಿ, ಈ ಆರ್ಡರ್ ಕೂಡ ಡೆಲಿವರ್ ಮಾಡಿದೆ. ಸೊ ಡೆಲಿವರಿ ಕಂಪ್ಲೀಟ್ ಕೊಡುವ. ಮಾಲ್ ಒಳಗಡೆ ಆರ್ಡರ್ ಬಂದಿರೋದು. ಮಾಲ್ ಒಳಗಡೆ ಬಂದರೆ ಸಖತ್ತು ಅಂದರೆ ಸಖತ್ತು ಟೈಮ್ ವೇಸ್ಟ್ ಆಗುತ್ತೆ ಗುರು. ಯಾವುದೇ ಮಾಲ್ ಆಗಲಿ ಮಾಲ್ ಒಳಗಡೆ ಹೋದರೆ ಸಖತ್ತು ಟೈಮು. ಅಂದರೆ ನಮ್ಮ ರೆಸ್ಟೋರೆಂಟ್ ಬಂದು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಪಿಂಡ್ ಬಲೂಚಿ. ಸೊ ಆ ರೆಸ್ಟೋರೆಂಟು ನಮ್ಮದು. ಒಂದು ಆ ಕಡೆಯಿಂದ ಹುಡುಕೊಂಬಂದೆ ಗುರು, ಇಷ್ಟೊತ್ತವರೆಗೂ ಸಿಕ್ಕಿರಲಿಲ್ಲ, ಇವಾಗ ಸಿಕ್ಕೈತೆ. ಸೊ 3ನೇ ಫ್ಲೋರಲ್ಲಿ ಐತೆ. ಹುಡಿಕೊಂಡು ಎತ್ಕೊಂಡು ತಗೊಂಡು ಹೋಗೋ ಅಷ್ಟೊತ್ತಿಗೆ ಇವತ್ತೆಲ್ಲ ಆಗೋಗುತ್ತೆ. ಈ ರೆಸ್ಟೋರೆಂಟಲ್ಲಿ ಕಾವಲುಗಾರ ಬೇರೆ ಕೂತಿದ್ದಾನೆ. ಹೆಂಗೆ ಕೂತಿದ್ದಾನೆ ಅಂತ ಇಟ್ಕೊಂಡು ಕೂತಿದ್ದಾನೆ. ಸೊ ಆರ್ಡರ್ ಪಿಕ್ ಮಾಡಿದ್ದೀನಿ, ಬನ್ನಿ ಹೋಗಿ ಡೆಲಿವರ್ ಮಾಡೋಣ. ತಿರ್ಗಾ ಇಲ್ಲಿಂದ ಕೆಳಗಡೆ ಹುಡಿಕೊಂಡು ಹೋಗಿ ನಾನು ಬೈಕ್ ಹತ್ರ ಹೋಗೋ ಅಷ್ಟೊತ್ತಿಗೆ ಇನ್ನೂ ಒಂದು ಅರ್ಧ ಗಂಟೆ ವೇಸ್ಟು. ಮಾಲ್ ಒಳಗಡೆ ಬಂದರೆ ಒಂದು ಆರ್ಡರಿಗೆ ಕರೆಕ್ಟಾಗಿ ಏನಿಲ್ಲ ಅಂದರೂ ಒಂದು 30 ಮಿನಿಟ್ಸಿಂದ 1 ಅವರ್ ಆಗೇ ಆಗುತ್ತೆ ನೋಡಿ. ಆಮೇಲೆ ಮಾಲಲ್ಲಿ ಫುಲ್ಲು ಕ್ರಿಸ್ಮಸ್ ವೈಬ್ಸ್ ಮಾಡಿದ್ದಾರೆ. ಕ್ರಿಸ್ಮಸ್ ಟ್ರೀ ಬೇರೆ ಮಾಡಿದ್ದಾರೆ ನೋಡಿ ಹೆಂಗಿದೆ ಅಂತ. ಕ್ರಿಸ್ಮಸ್ ಟ್ರೀ, ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀ ಮಾಡಿದ್ದಾರೆ. ಮತ್ತೆಲ್ಲ ಫೋಟೋ ತೊಗೊಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಬನ್ನಿ ನಾವು ಹೋಗೋಣ, ಹೋಗ್ಬಿಟ್ಟು ಆರ್ಡರ್ ಡೆಲಿವರ್ ಮಾಡೋಣ. ಇಲ್ಲ ಲೇಟ್ ಆಗುತ್ತೆ, ಅಡ್ಡಾಡೋದೇ ಬರ್ತಾರೆ ಗುರು ಜನಗಳೆಲ್ಲ. ಸೊ ದಿನ ನಿಮಗೆ ಊಟ ಆಗ್ತಿದ್ದಂಗೆ ನಾನು ಒಂದು ಅಪ್ಡೇಟ್ ಕೊಡ್ತಾಯಿದ್ದೆ. ಅಂದರೆ ಇವತ್ತು ಇಷ್ಟು ಗಂಟೆಗೆ ಅರ್ನಿಂಗ್ ಆಗಿದೆ ಅಂತ, ಅಂದರೆ 2 ಗಂಟೆಗೆ ಇಷ್ಟ ಆಗಿದೆ, 3 ಗಂಟೆಗೆ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಬಟ್ ಇವತ್ತು ಊಟ ಆದಮೇಲೆ ಎಷ್ಟು ಅರ್ನಿಂಗ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾನೆ ಇತ್ತು. ಸೊ ಊಟ ಮಾಡ್ಬೇಕಾದ್ರೆ ಕೂಡ ಆರ್ಡರ್ ಇತ್ತು, ಅದಕ್ಕೋಸ್ಕರ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಈಗ ಟೈಮ್ ಬಂದು 5 ಗಂಟೆಗಿದೆ, ಅರ್ನಿಂಗ್ ಬಂದು 900 ರೂಪಾಯಿ ಆಗಿದೆ. ಸೊ ಈಗ ಕೂಡ ಒಂದು ಆರ್ಡರ್ ಬಂದಿದೆ. ಸೊ ಈಗ ಆ ಆರ್ಡರ್ನ ಪಿಕಪ್ ಮಾಡಿಬಿಟ್ಟು ಹೋಗಿ ಡ್ರಾಪ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ಕೊಡ್ತಾನೆ ಅನ್ನೋದೆಲ್ಲ ನೋಡಬೇಕು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಇನ್ನೂ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ನೆಕ್ಸ್ಟ್ ಆರ್ಡರ್ ಹತ್ರ ಪಿಕಪ್ಪಿಗೆ ಹೋಗಿ ಡ್ರಾಪ್ ಮಾಡಿ ಅಮೌಂಟ್ ಎಷ್ಟು ಕೊಟ್ಟು ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಬಂದಿತ್ತಲ್ಲ ಆ ಆರ್ಡರಿಗೆ 126 ರೂಪಾಯಿ ಬಂತು. ಕಸ್ಟಮರ್ ಟಿಪ್ 50 ಮತ್ತು ಆರ್ಡರ್ ಅರ್ನಿಂಗ್ ಬಂದ್ಬಿಟ್ಟು 76 ರೂಪಾಯಿನ ಬಂತು. ಸೊ 970 ರೂಪಾಯಿ ಇವಾಗ ಅರ್ನಿಂಗ್ ಆಗಿದೆ. ಇನ್ನು ಟೈಮ್ ಬಂದು 5:15. ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಬೇಗ ಮುಗಿಯುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ ಎಷ್ಟು ಗಂಟೆಗೆ ಕಂಪ್ಲೀಟ್ ಆಗುತ್ತೆ ಅಂತ. ಟಾರ್ಗೆಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಪಿ ಜಿಗೆ ಹೋಗೋಣ. ಅಂದರೆ ಟಾರ್ಗೆಟ್ ಎಷ್ಟಿದೆ ಅಂತ ಹೇಳಿದ್ದೇನೆ ಇಲ್ವೋ, ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಟಾರ್ಗೆಟ್ ಬಂದು 1500 ರೂಪಾಯಿ. 1500 ರೂಪಾಯಿಗೆ 800 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಸೊ ಇವತ್ತಿನ ಅರ್ನಿಂಗ್ ಬಂದು 2300 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ನೋಡಿ. ಟೈಮು 10 ಕಾಲಾಗಿದೆ. ಅಂದರೆ 10 ಕಾಲಿಗೆ ಇವತ್ತು ಟಾರ್ಗೆಟ್ ಫುಲ್ಲು ಕಂಪ್ಲೀಟ್ ಆಯಿತು. ಅಂದರೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಸೊ 10 ಕಾಲಿಗೆ ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಇನ್ನು ಬರೋದೆಲ್ಲ ಎಕ್ಸ್ಟ್ರಾ. ಜಾಸ್ತಿ ರಿಸ್ಕ್ ತೊಗೊಂಡು ಬೇಗ ಮಾಡೋದು ಬೇಡ, ನಿಧಾನಕ್ಕೆ ಮಾಡೋಣ. ಯಾಕಂದರೆ ಹೆಂಗಿದ್ರು ಟಾರ್ಗೆಟ್ ಕಂಪ್ಲೀಟ್ ಆಗಿದೆಯಲ್ಲ. ಸೊ ಇನ್ನು ನಿಧಾನಕ್ಕೆ ಮಾಡ್ಕೊಂಡು ಇನ್ನು 1 ಆರ್ಡರ್ ಕೊಟ್ಬಿಟ್ಟು ಸೀದಾ ಪಿ ಜಿಗೆ ಹೋಗೋಣ. ನೆಕ್ಸ್ಟ್ ಗೋ ಹೋಮ್ಗೆ ಹಾಕ್ಕೊಳ್ತೀನಿ. ಇನ್ನು ಗೋ ಹೋಮ್ಗೆ ಹೋಗೋಕ್ಕೆ 11 ಗಂಟೆವರೆಗೂ ವೆಯ್ಟ್ ಮಾಡಬೇಕು ನಾನು. 11 ಗಂಟೆ ಆದಮೇಲೆ ಗೋ ಹೋಮ್ ಆ್ಯಕ್ಟಿವೇಟ್ ಮಾಡ್ಕೊತೀನಿ. ಅವಾಗ ನಮ್ಮ ಮನೆ ಸೈಡಿಗೆ ಜಾಸ್ತಿ ಆರ್ಡರ್ ಬರ್ತವೆ. ಅಂದರೆ ಪಿ ಜಿ ಇದೆಯಲ್ಲ, ಪಿ ಜಿ ಸೈಡಿಗೆ ಆರ್ಡರು ಜಾಸ್ತಿ ಬರ್ತವೆ. ಈಗ ಆಲ್ರೆಡಿ ಇನ್ನೊಂದು ಆರ್ಡರ್ ಕೂಡ ಬಂದಿದೆ. ಸೊ ಅದನ್ನು ಕೂಡ ಇವಾಗ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿನಿ. ಸೊ ನಿಮಗೆ ಹೇಳೋಣ ಅಂತ ಎಷ್ಟು ಬೇಗ ಇವತ್ತು ಟಾರ್ಗೆಟ್ ಅಚೀವ್ಮೆಂಟ್ ಆಯಿತು ಅಂತ ತೋರ್ಸೋಕ್ಕೆ. 9 ಗಂಟೆಗೆ ಲಾಗಿನ್ ಆಗಿದ್ದು, 10 ಕಾಲಷ್ಟೊತ್ತಿಗೆಲ್ಲ ಅಲ್ಲೇ ಇವತ್ತು ಟಾರ್ಗೆಟು ಅಚೀವ್ ಆಗಿದೆ. ಅಂದರೆ ಆರ್ಡರ್ಗಳು ಜಾಸ್ತಿ ಇದ್ವು, ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾಯಿದ್ವು. ಅದರಿಂದಾಗಿ ಇಷ್ಟು ಬೇಗ ಕಂಪ್ಲೀಟ್ ಮಾಡೋಕ್ಕಾಯ್ತು. ಸೊ ಇವಾಗ ನೆಕ್ಸ್ಟ್ ಆರ್ಡರ್ ಹತ್ರ ಹೋಗಿ ಪಿಕಪ್ ಮಾಡಿ ನಾನು ಡ್ರಾಪ್ ಮಾಡ್ತೀನಿ. ಇವತ್ತಿನ ವಿಷಯಕ್ಕೆ ಬರೋದಾದರೆ ಆರ್ಡರ್ ತುಂಬ ಚೆನ್ನಾಗಿತ್ತು. ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನಲ್ಲ, ಸಖತ್ತಾಗಿತ್ತು. ಅಂದರೆ ಇವತ್ತು ಸಂಡೇ ದಿನ ಡ್ಯೂಟಿ ಮಾಡಿದ್ದು. ಸೊ ಅದರಿಂದಾಗಿ ಆರ್ಡರ್ ಕೂಡ ತುಂಬ ಚೆನ್ನಾಗಿತ್ತು.
ಅರ್ನಿಂಗ್ ಕೂಡ ತುಂಬ ಸಖತ್ತಾಯಿತು. ಅಂದರೆ ಊಟ ತಿಂಡಿ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಗುರು, ಅಷ್ಟು ಆರ್ಡರ್ ಆಗ್ತಿದ್ದ. ಅಂದರೆ ಆರ್ಡರ್ಗಳು ಬಂದಾಗೆ ಆರ್ಡರ್ ಅಕ್ಸೆಪ್ಟ್ ಮಾಡಿನೇ ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಆರ್ಡರೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ 10 ಗಂಟೆಗೆ ಟಾರ್ಗೆಟ್ ಅಚೀವ್ಮೆಂಟ್ ಆಗೋಯ್ತು. ಅಂದರೆ 1500 ರೂಪಾಯಿ ಮಾಡಬೇಕಾಯ್ತಲ್ಲ, ಸೊ ಅದು 10 ಗಂಟೆ ಅಷ್ಟೊತ್ತಿಗೆ ಮುಗ್ದಾಯಿತು. ಆಮೇಲೆ ಒಂದು 200 ರೂಪಾಯಿ ಮಾಡಿದ್ದೀನಿ. ಅಂದರೆ ಆಟ ಆಡ್ಕೊಂಡು ಮಾಡಿದೆ, ಫುಲ್ಲು ಫಾಸ್ಟಾಗಿ ಮಾಡಿಲ್ಲ, ಫುಲ್ಲು ನಿಧಾನಕ್ಕೆ ಬೇಕು ಅಂತಲೇ ನಿಧಾನಕ್ಕೆ ಹೆಂಗೋ ಟಾರ್ಗೆಟ್ ಅಚೀವ್ಮೆಂಟ್ ಆಗೈತಲ್ಲ, ಸೊ ರಿಸ್ಕ್ ಯಾಕೆ ಅಂತ ನಿಧಾನಕ್ಕೆ ಮಾಡಿದೆ. ಮತ್ತು ನೆನ್ನೆ ಎಷ್ಟಾಯ್ತಪ್ಪ ಅಂದರೆ 2500 ಆಗಿದೆ. ಅಂದರೆ ಇನ್ಸೆಂಟಿವ್ 800 ಬಂದಿದೆ, 1700 ರೂಪಾಯಿನ ಅರ್ನಿಂಗ್ ಆಗಿದೆ. ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನಾನು ನಿಮಗೆ. ಆಮೇಲೆ TDS ಡಿಡಕ್ಟ್ ಮಾಡಿದ್ದಾನೆ. ಅಂದರೆ ನೆನ್ನೆಗೆ ಒಂದು ವೀಕ್ ಮುಗೀತಲ್ಲ, ಅಂದರೆ ಅವರು ಝೊಮ್ಯಾಟೊ ಪೇಮೆಂಟಿಂದು ವೀಕ್ ಮುಗೀತು, ಅದರಿಂದಾಗಿ 38 ರೂಪಾಯಿನ TDS ಕಟ್ ಮಾಡಿದ್ದಾನೆ. ನೀಟಾಗಿ ನೋಡಿಲ್ಲ ನಾನು, ಯಾಕಂದರೆ ನನಗೆ ಟೈಮ್ ಸಿಗ್ತಾಯಿಲ್ಲ ಇದೆಲ್ಲ ನೀಟಾಗಿ ಹೇಳ್ಬಿಟ್ಟು ನಿಮಗೆ ಎಡಿಟ್ ಮಾಡಿ ತೋರ್ಸೋಕ್ಕೆ. ಈಗಾಗಲೇ ಮತ್ತೆ ನಾನು ಈಗ ಡ್ಯೂಟಿಗೆ ಹೋಗಬೇಕು. ಅಂದರೆ ಮಾರ್ನಿಂಗ್ ನಾನು ಇದು ವೀಡಿಯೋ ಮಾಡ್ತಾಯಿರೋದು, ಅದಕ್ಕೋಸ್ಕರ ಈಗ ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಫುಲ್ಲು ನೀಟಾಗೆಲ್ಲ ಎಡಿಟ್ ಮಾಡೋಕ್ಕಾಗ್ತಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಸೀರೀಸ್ ಕಂಪ್ಲೀಟ್ ಆದಮೇಲೆ ಎಡಿಟ್ ಎಲ್ಲ ನೀಟಾಗಿ ಮಾಡ್ತೀನಿ. ಆಮೇಲೆ ಇನ್ನೊಂದು ಅಂದರೆ ನೆನ್ನೆ ಎಷ್ಟಾಯಿತು ಅಂದರೆ 2500 ರೂಪಾಯಿ ಜೊತೆಗೆ 500 ರೂಪಾಯಿ ಪೆಟ್ರೋಲ್ಗೆ ಹೋಗಿದೆ. ಸೊ ನೆನ್ನೆ ಸೇವಿಂಗ್ಸ್ ಬಂದು 2000 ಆಗಿದೆ. ಡೈಲಿ ಇದೇ ಥರ ಎಷ್ಟಾಗುತ್ತೆ ಗುರು, ಸಖತ್ತಾಗಿರುತ್ತೆ. ಬಟ್ ಡೈಲಿ ಇದೇ ಥರ ಆಗಲ್ಲ, ಸಂಡೇಸ್ ಮಾತ್ರ ಈ ಥರ ಆಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು, ಅದನ್ನು ನಾನು ಇವತ್ತಿನ ನಾಳೆ ವೀಡಿಯೋದಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಝೊಮ್ಯಾಟೊ ಬೇರೆ ಪಾರ್ಟ್ನರ್ಸ್ಗೆಲ್ಲ ಒಂಥರ ಕೊಟ್ಟಿದ್ದಾನೆ, ನಮಗೆಲ್ಲ ಒಂಥರ ಕೊಟ್ಟಿದ್ದಾನೆ. ಅಂದರೆ ನಾವು ಡೈಲಿ ಮಾಡ್ತಾ ಇರ್ಲಿವಲ್ಲ, ಸೊ ಈಗ ಹೊಸ್ದಾಗಿ ಬಂದಿರೋದ್ರಿಂದ ನಮಗೆ ಬೇರೆ ಥರ ಕೊಟ್ಟಿದ್ದಾನೆ, ಹಳ್ಳಿಬ್ರಿಗೆ ಇನ್ಸೆಂಟಿವ್ ಬೇರೆ ಥರ ಕೊಟ್ಟಿದ್ದಾನೆ. ಅದು ನೋಡಿ ಸಖತ್ ಬೇಜಾರಾಯಿತು. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾಯಿರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.